Hello everyone, All in One Bite channel presents Rava Bread Dosa. ಈ ನ್ಯೂ ರೆಸಿಪಿ ರವಾ ಬ್ರೆಡ್ ದೋಸೆ ಮಾಡೋದು ತುಂಬ ಈಸಿ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬೆಳಗ್ಗೆ ಹೊತ್ತು ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಹೊತ್ತು ತಿಂಡಿಗೂ ಕೂಡ ಹಾಕ್ಬೋದು. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಈಗ ಈ ಟೇಸ್ಟಿಯಾದಂಥ ರವಾ ಬ್ರೆಡ್ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲದಾಗಿ ಈಗ ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ರವೆ ತೊಗೊಳ್ಳಿ. ರವೆನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ನೈಸ್ಗೆ ಆಗಬೇಕದು. ಅಲ್ಲಿವರೆಗೂ ನೋಡಿ, ಈ ಥರ ಪೌಡರ್ ಆಗಬೇಕು, ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಈಗ ಆ ಪೌಡರ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಆ ರವೆ ಪೌಡರ್ ಮಾಡಿದ್ದೀರಲ್ವ ಅದನ್ನು. ಅದಕ್ಕೆ ಈಗ ಕ್ಯಾರೆಟ್ ತುರಿ, ಮತ್ತು ಕ್ಯಾರೆಟ್ನ ಈ ಥರ ತುರ್ಕೊಂಡಿರೋದು, ಮತ್ತು ಆಲೂಗಡ್ಡೆನೂ ಕೂಡ ತುರ್ಕೊಂಡು ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ, ಮತ್ತು ಕೊತ್ತಂಬರಿ, ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇಷ್ಟು ವೆಜಿಟೇಬಲ್ಸ್ನು ನಾವೆಲ್ಲಿ ಎಷ್ಟೆಷ್ಟು ಹಾಕಿದ್ದೀವೋ ಅಷ್ಟನ್ನೇ ಹಾಕ್ಕೊಳ್ಳಿ. ಮತ್ತು ಈಗ ಅದೇ ಮಿಕ್ಸಿ ಜಾರ್ಗೆ ಆಲೂಗೆಡ್ಡೆ 1, ಮತ್ತು 4 ಹಸಿರು ಮೆಣಸಿನ್ಕಾಯಿ, ಮತ್ತು ಶುಂಠಿ ಸ್ವಲ್ಪ, ಒಂದು 2 ಇಂಚ್ ಆಗೋಷ್ಟು ಶುಂಠಿನ ಈ ಥರ ಸಿಪ್ಪೆ ಹರಿದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಒಂದು 5 ಎಸ್ಲು ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ಥರ ಹಾಕಬೇಕದು. ಮತ್ತು ಈಗ ಈ ಕಡೆ ಇದೇನು ವೆಜಿಟೇಬಲ್ಸ್ನ ಹಾಕಿಟ್ಕೊಂಡಿದ್ವಿ ಅಲ್ವಾ, ಇದಕ್ಕೆ ಮೊಸರು ಹಾಕ್ಕೊಳ್ಳಿ. 1 ಕಪ್ ರವೆಗೆ ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕ್ಕೋಬೇಕು. ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಆಗೋಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ದೋಸೆ ಹಿಟ್ಟು ಹದಕ್ಕೆ ಬರಬೇಕು, ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಪೇಸ್ಟು ಆಲೂಗೆಡ್ಡೆದು, ಆ ಪೇಸ್ಟ್ನ ಹಾಕ್ಕೊಂಡು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನಾವೇನು ರುಬ್ಕೊಂಡ್ವಿ ಅಲ್ವಾ ಆ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ರೆಡಿ ಆಯಿತು ನಮ್ಮ ಬ್ಯಾಟರ್. ನೋಡಿ, ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದು ದೋಸೆ ಹಿಟ್ಟು ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಬ್ಯಾಟರ್. ಇದು ಬಂದು ಈ ಬ್ಯಾಟರು ಈ ಹದದಲ್ಲಿರಬೇಕು. ನೋಡಿ, ಈ ಥರ ಇದ್ದರೆ ಈಗ ಇದು ರೆಡಿ ಆಗಿದೆ ಅಂತ. ಮತ್ತು ಈಗ ಈ ಕಡೆ ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಳ್ಳಿ. ಆ ಪ್ಯಾನ್ ಕಾದಾದಮೇಲೆ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾಕೆ ಕಂಫರ್ಟೇಬಲ್ಲೋ ಅದನ್ನು ಹಾಕ್ಬಿಟ್ಟು ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಪ್ಯಾನ್ ಕೇಕ್ಸ್ ಥರ ಹಾಕೋಬೇಕಾಗತ್ತೆ. ಅಂದರೆ ಚಿಕ್ಕದಾಗಿ ಸೆಟ್ ದೋಸೆ ಹಾಕ್ತಾರಲ್ಲ ಆ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡು 2 ಕಡೆಯೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಸುಟ್ಕೋಬೇಕಾಗತ್ತೆ. ನೋಡಿ, ಈಗ ಒಂದು ಕಡೆ ಸುಟ್ಟಿದೆ. ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಇದನ್ನು ತಿರುವಾಕೊಳ್ಳಿ. ಇನ್ನೊಂದು ಕಡೆಯೂ ಕೂಡ ಅದೇ ಥರ ಗೋಲ್ಡನ್ ಕಲರ್ ಆಗೋ ತನಕ ಸುಟ್ಕೋಬೇಕು. ನೋಡಿ, ಈ ಕಲರ್ ಬರೋ ತನಕ 2 ಕಡೆಯೂ ಸುಟ್ಕೊಂಡ್ರೆ ರೆಡಿ ಆಯಿತು ಟೇಸ್ಟಿ ಆ್ಯಂಡ್ ಹೆಲ್ತಿ ಆದಂಥ ರವಾ ಬ್ರೆಡ್ ದೋಸೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದನ್ನೇ ನೀವು ಮೊಸರು ಜೊತೆ ಅಥವಾ ಏನರ ಚಟ್ನಿ ಜೊತೆ, ಸಾಗು ಜೊತೆ, ಏನರ ಜೊತೆನಾದರೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಇಲ್ಲಿ ಕೆಂಪು ಚಟ್ನಿ ಜೊತೆ ತಿಂತಾಯಿದ್ದೀವಿ. ನೀವು ಬರೀ ಪ್ಲೇನ್ ಕೂಡ ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾವು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಪ್ಲೇನು ತುಂಬ ಚೆನ್ನಾಗಿರುತ್ತೆ, ತುಪ್ಪ ಹಾಕಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂದರು. ನಿಮ್ಮ ಮನೇಲೂ ಕೂಡ ಒಂದ್ಸಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.